ದೆಹಲಿಯ ಜಂತರ್ ಮಂತರ್ನಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಲೀಕನ್ನು ಖಂಡಿಸಿ ವಿರೋಧಿಸಿ ಹಲವು ಬೇಡಿಕೆಗಳನ್ನಿಟ್ಟುಕೊಂಡು ಸಿಜೆಪಿ ನಡೆಸುತ್ತಾ ಇರುವ ಪ್ರತಿಭಟನೆಯ 36ನೇ ದಿನ. ಸರ್ಕಾರದ ಕಡೆಯಿಂದ ಮಾತುಕತೆಗೆ ಬರುವಂತೆ 3ನೇ ಸಲ ಆಹ್ವಾನ ಬಂತು. ಮೊದಲ ಆಹ್ವಾನಕ್ಕೆ JP ನಡ್ಡಾ ಅವರ ಮನೆಗೆ ಹೋಗಿದ್ದರು. 2ನೇ ಆಹ್ವಾನಕ್ಕೆ ನಾವು ನಿಮ್ಮ ಮನೆಗೆ ಬರೋದಿಲ್ಲ, ನೀವು ಜಂತರ್ ಮಂತರ್ಗೂ ಬರೋದು ಬೇಡ, ಒಂದು ನ್ಯೂಟ್ರಲ್ ಜಾಗದಲ್ಲಿ ಕೂತ್ಕೊಂಡು ಮಾತಾಡೋಣ ಅಂದರು. 3ನೇ ಆಹ್ವಾನಕ್ಕೆ ನೀವು ಜಂತರ್ ಮಂತರ್ಗೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಹೋರಾಟ ಯಾವ ಕಾರಣಕ್ಕೂ ನಿಲ್ಲುವುದಿಲ್ಲ ಅಂತ ಘೋಷಣೆ. ಬೇಡಿಕೆಗಳ ಯಥಾ ಪ್ರಕಾರ ಮುಂದುವರೆದಿದೆ. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಆತ್ಮಹತ್ಯೆ ಮಾಡಿಕೊಂಡ ಕುಟುಂಬಗಳಿಗೆ 1 ಕೋಟಿ ಪರಿಹಾರ ಕೊಡಬೇಕು. ಅದರ ಜೊತೆಗೆ ಇನ್ನೊಂದು ಆ್ಯಡ್ ಆಗಿರುವ ಬೇಡಿಕೆ ಇದೆ, ನೋ ಪ್ರಾಸಿಕ್ಯೂಷನ್ ಆಫ್ ದ ಪ್ರೊಟೆಸ್ಟರ್ಸ್ ಅಂತ. ಸಿಜೆಪಿಯ ಪ್ರತಿಭಟನಾಕಾರರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಬಾರದು, ಲಾಠಿ ಚಾರ್ಜ್ ಮಾಡಿದ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಅಂತ. ಪ್ರತಿಭಟನೆ ನಡೆಸಿದ ಸಿಜೆಪಿ ಕಾರ್ಯಕರ್ತರುಗಳ ಮೇಲೆ ಯಾವುದೇ ಕ್ರಮ ಆಗಬಾರದು, ಲಾಠಿ ಚಾರ್ಜ್ ಮಾಡಿದ ಪೊಲೀಸರ ವಿರುದ್ಧ ಕ್ರಮ ಆಗಬೇಕು. ಅಭಿಜಿತ್ ದೀಪ್ಕೆ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. जो लाठी चार्ज हुआ है और अपनी डिमांड क्या है? जो लाठी चार्ज हुआ है उस पर मैं बोल चुका हूँ. इट वॉज वेरी ब्रूटल और जिन पुलिस ऑफिसर्स ने ये करा है उनको लेकर हम कोर्ट में जाएंगे. और हमारे प्रोटेस्ट का आज 34th डे है. सोनम सर की हंगर स्ट्राइक जारी है. आज उनकी हंगर स्ट्राइक का 26th डे है. तो जब तक हमारी डिमांड्स पूरी नहीं होती तब तक हमारा प्रोटेस्ट जारी रहेगा. बट वी आर रिक्वेस्टिंग सोनम सर to end his hunger strike because we cannot afford to lose his life. ये बात 2 दिनों से लगातार जंतर मंतर के बाहर कुछ सड़कों पे हंगामा हो रहा है, बर्दाश्त हो रहे हैं. आप भी लगातार अपील कर रहे हैं ऐसी चीजें ना करें. कौन से लोग हैं? ये बाहर से लोग भेजे जा रहे हैं जानबूझकर प्रोटेस्ट को खराब करने के लिए. हम यहाँ पर 1 महीने से बैठे हुए थे, 1 महीने में ऐसी कोई वारदात नहीं हुई. लेकिन अब क्या हो रहा है, जैसे ये प्रोटेस्ट बड़ा हो गया है तो ये बाहर से गुंडे भेजे जा रहे हैं बीजेपी द्वारा जानबूझकर लोगों को उकसाने के लिए. और यही लोग हैं जो पथराव करे बीजेपी के. पुलिस यहाँ पर पत्थरों के ट्रक लाकर रखती है, बीजेपी के गुंडे आते हैं, वो पत्थरबाजी करते हैं और फिर कॉकरोच जनता पार्टी के लोगों को बदनाम करते हैं. What about the discussion? The central cabinet ministers are saying door is open. Our door is Jantar Mantar's door is also open. तो मोदी जी, मेरी आपसे फिर से रिक्वेस्ट है, धर्मेंद्र प्रधान का इस्तीफा ले लीजिए, वरना बात सिर्फ धर्मेंद्र प्रधान के इस्तीफे की नहीं रहेगी, बात आपके इस्तीफे पर भी आ जाएगी. और वो आएगी, जैसी आपकी हरकतें आएगी वो, इतना तो मैं आप लोगों को कहता तो आएगी बात. स्टूडेंट की सुन लीजिए, एक इनकॉम्पिटेंट, एक फेल्ड मिनिस्टर इस देश के करोड़ों स्टूडेंट से ज्यादा इंपॉर्टेंट नहीं हो सकता. और अगर एक फेल्ड और इनकॉम्पिटेंट मिनिस्टर इन करोड़ों स्टूडेंट से ज्यादा इंपॉर्टेंट है तो याद रखना, चुनाव में आपको इनमें से कोई भी वोट नहीं करेगा. ಅಭಿಜಿತ್ ದೀಪ್ಕೆ ಆಡಿರೋ ಈ ಮಾತು ಭಾಳ ಇಷ್ಟ ಆಯ್ತು ನೋಡಿ ನನಗೆ. ವಿದ್ಯಾರ್ಥಿಗಳು, ಯುವಕರ ಧ್ವನಿಯನ್ನು ನೀವು ಕೇಳಿಸಿಕೊಳ್ಳದೆ ಹೋದರೆ ಇವರು ಯಾರೂ ನಿಮಗೆ ಎಲೆಕ್ಷನ್ನಲ್ಲಿ ವೋಟ್ ಮಾಡಲ್ಲ. ಪ್ರಜಾಪ್ರಭುತ್ವದ ಬ್ಯೂಟಿ ರೀ ಅದು. 5 ವರ್ಷಕ್ಕೊಂದ್ಸಲ ಎಲೆಕ್ಷನ್ ಬರುತ್ತೆ. ವೋಟ್ ಹಾಕುವ ಮೂಲಕ, ಹಾಕದೇ ಇರುವ ಮೂಲಕ ತಮ್ಮ ಆಕ್ರೋಶವನ್ನು, ತಮ್ಮ ಮೆಚ್ಚುಗೆಯನ್ನು ತೋರಿಸುವುದಕ್ಕೊಂದು ಅವಕಾಶ ಇರುತ್ತೆ ಎಲೆಕ್ಷನ್ ಟೈಮ್ನಲ್ಲಿ. ಆಯ್ತಪ್ಪ, ಈಗ ಎಲೆಕ್ಷನ್ಗೆ ಇನ್ನೂ 2 ವರ್ಷ ಇದೆ, 2029, 3 ವರ್ಷ ಇದೆ ಎಲೆಕ್ಷನ್ಗಿನ್ನೂ. ಅಲ್ಲಿ ತನಕ ಸುಮ್ಮನಿದ್ದು ಬಿಡೋದ? ಸುಮ್ಮನೆ ಇರಬೇಕಾಗಿಲ್ಲ. ಪ್ರತಿಭಟಿಸುವುದು ಹಕ್ಕ್ರಿ, ಪ್ರತಿಭಟಿಸಬೇಕು. ಇದು ಹಿಂಗಾಗಿದ್ದು ಸರಿಯಾಗಿಲ್ಲ, ಹಿಂಗಾಗಬೇಕು ಅಂತ ಕೇಳಬಹುದು ಸರ್ಕಾರವನ್ನು. ಆದರೆ ಅದು ಸಂವಿಧಾನದ ಚೌಕಟ್ಟಿನಲ್ಲಿ ನಡೀಬೇಕು ಅಷ್ಟೇ. ಸಂವಿಧಾನದ ಚೌಕಟ್ಟಿನಲ್ಲಿ ನಡೀಬೇಕು. ನಡೆದ ಹಿಂಸೆಯ ಬಗ್ಗೆ ಪ್ರಶ್ನೆ ಮಾಡಿದರೆ ಅಭಿಜಿತ್ ದೀಪ್ಕೆ ಹೇಳೋದೇನು, ನಮ್ಮ ಮಧ್ಯದಲ್ಲಿ BJPಯವರು ಬಂದು ಸೇರ್ಕೊಂಡು ಈ ರೀತಿ ಗಲಾಟೆ ಮಾಡ್ತಾ ಇದ್ದಾರೆ ಅಂತ. ಇವತ್ತಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ವಿಡಿಯೋಗಳು ನನ್ನ ಫೋನ್ನಲ್ಲೂ ಇದ್ದಾವೆ, ನಿಮ್ಮ ಫೋನ್ನಲ್ಲೂ ಇದ್ದಾವೆ, ಆತನ ಫೋನ್ನಲ್ಲೂ ಇರ್ತವೆ. ಗಲಾಟೆ ಮಾಡಿದವ್ರ ಮುಖಗಳಿದಾವಲ್ಲ, ಎಳ್ಕೊಂಡು ಬಂದು ನಿಲ್ಲಿಸಿ, ನೋಡಿ ಇವನು ಇಂಥ BJP, ಈ ಊರವನು, ಇಲ್ಲಿಯ ಸದಸ್ಯ ಅಂತ ತೋರಿಸ್ಲಿ. ಅದನ್ನು ಜನ ಕನ್ವಿನ್ಸ್ ಆಗ್ತಾರೆ, ಗಲಾಟೆ ಮಾಡಿದವ್ರು ನಮ್ಮವರಲ್ಲ ಅಂತ. ಇವತ್ತಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಆ ಜಂತರ್ ಮಂತರ್ ಅನ್ನೋದು ಅಲ್ಲಿರೋ ಅರ್ಧ ಜನ ವ್ಲಾಗರ್ಗಳು ಅನ್ನಿಸ್ತಾರೆ, ಯೂಟ್ಯೂಬರ್ಗಳು ಅನ್ನಿಸ್ತಾ ಇದ್ದಾರೆ. ಪ್ರಶ್ನೆ ಮಾಡೇ ಮಾಡ್ತಾರವರು.
ಇವ್ರ ಪ್ರಶ್ನೆ ಅವ್ರ ಉತ್ತರ, ಇವರ ಪ್ರಶ್ನೆ ಅವ್ರ ಉತ್ತರ. ಅಬದ್ಧದ ಹೇಳಿಕೆಗಳನ್ನು ಕೊಟ್ಟರಲ್ಲ. ಭಾರತೀಯ ಸೇನೆಯ ಬಗ್ಗೆ ನಾನಿಲ್ಲಿ ಹೇಳಬಾರ್ದು, ನೀವಲ್ಲಿ ಕೇಳಿಸ್ಕೋಬಾರ್ದು ಅಂತ ಶಬ್ದ ಬಳಸಿ ಒಬ್ಬ ಮಾತಾಡೋದ್ನಲ್ಲ. ಎಳ್ಕೊಂಬನ್ನಿ ಅವನನ್ನು. ಅವನ RSSನವನ, BJP ಅವನ, ಭಜರಂಗ ದಳದವನ, ABVP ಅವನ, ಜಗತ್ತಿನ ಮುಂದೆ ತೋರಿಸಿ. ಅದು ಬಿಟ್ಕೊಂಡು ನಮ್ಮ ಮಧ್ಯದಲ್ಲಿ ಬಂದು ಸೇರ್ಕೊಂಡು ಅವರು ಪ್ರಚೋದಿಸುವ ಕೆಲಸ ಮಾಡುತ್ತಿದ್ದಾರೆ. ಹುಡುಗರು ನೀವು, ನಿಮ್ಮನ್ನು ಬೇರೆಯವರು ಯಾರೋ ಪ್ರಚೋದಿಸಿದ್ರೆ ಅರ್ಥ ಆಗುತ್ತೆ ನಮಗೆ. BJP ಅವರು ಪ್ರಚೋದಿಸಿದರು. ನಿನ್ನೆ ರಾತ್ರಿ ಏಕಾಏಕಿ ಗಲಾಟೆ ಶುರುವಾಯಿತು. ಜಂತರ್ ಮಂತರ್ನಲ್ಲಿ 200-300 ಪ್ರತಿಭಟನಾಕಾರರು ಪೊಲೀಸರ ಮೇಲೆ ದಾಳಿ ಆರಂಭಿಸಿದರು ಅಂತ ದೃಶ್ಯಗಳು ಬರೋದಕ್ಕೆ ಶುರುವಾದ. ನಿನ್ನೆ ರಾತ್ರಿ ನಡೆದ ಘಟನೆ. ಇದನ್ನು ಶಾಂತಿಯುತ ಪ್ರತಿಭಟನೆ ಮಾಡುವುದೇ ಉದ್ದೇಶವಾಗಿದ್ದರೆ ಎಳ್ಕೊಂಬರೋದು ಕಷ್ಟನ ಅವ್ರನ್ನ. ಅವರು CJPಗೆ ಸೇರಿದವರ, BJPಗೆ ಸೇರಿದವರ, ಅಥವಾ ಮತ್ಯಾವುದಾದ್ರೂ ಪೊಲಿಟಿಕಲ್ ಪಾರ್ಟಿ ಅಫಿಲಿಯೇಷನ್ ಇರೋರ ತಿಳ್ಕೊಳ್ಳೋದು ಕಷ್ಟನ ಅವರು. ನೋಡ್ರಿ ಅದು ನಿನ್ನೆ ರಾತ್ರಿ ಗಲಾಟೆನ. ಮತ್ತೆ ಟಿಯರ್ ಗ್ಯಾಸ್ ಹೊಡೆದ್ರು. ನೆನ್ನೆ ಪೊಲೀಸರನ್ನ ಅಟ್ಟಾಡಿಸ್ಕೊಂಡು ಹೋದ್ರು. ನೆನ್ನೆ ನ್ಯೂಸ್ ಅವರ್ನಲ್ಲಿ ಪೊಲೀಸರಿಂದ ಹೊಡೆಸಿಕೊಂಡು ನರಳ್ತಾ ಇದ್ದ ವಿದ್ಯಾರ್ಥಿಗಳನ್ನು ತೋರಿಸಿದ್ವಿ. ಇವತ್ತು ದಿ ಅದರ್ ಸೈಡ್ ಆಫ್ ದ ಸ್ಟೋರಿ. ವಿದ್ಯಾರ್ಥಿಗಳಿಂದ ಹೊಡೆತ ತಿಂದಿರುವ ಪೊಲೀಸರು. ಇದೇನಾಗ್ತಾ ಇದೆ, ಕಳೆದ 3-4 ದಿವಸಗಳಿಂದ CJP ನಾಯಕರುಗಳು ಮಾತಾಡ್ತಾ ಇರುವ ರೀತಿಯನ್ನು ನೋಡಿ ನೀವು. ಸರ್ಕಾರ ಎಲ್ಲಿ ತನಕ ಮಾತುಕತೆಗೆ ಕರೆದಿರಲಿಲ್ವೋ ಅಲ್ಲಿ ತನಕ ನಮ್ಮನ್ನು ಮಾತಾಡ್ಸೋಕ್ಕೂ ತಯಾರಿಲ್ಲ. ಮಾತುಕತೆಗೆ ಕರೆದ ನಂತರ ನಿಮ್ಮ ಹತ್ರ ನಾವ್ಯಾಕೆ ಬರಬೇಕು, ನೀವೇ ನಮ್ಮ ಹತ್ರ ಬನ್ನಿ. ಇದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋದಂಥ ಬೆಂಬಲದ ಕಾರಣಕ್ಕೆ ಅಂತ ಅನಿಸುತ್ತಿದ್ದು. ಬೆಂಬಲದ ಕಾರಣಕ್ಕೆ. ಬಟ್ ಇಂಥದ್ದೊಂದು ಆಂದೋಲನದ ನಾಯಕತ್ವ ವಹಿಸಿದ ಸ್ಥಾನದಲ್ಲಿ ನಿಂತಂಥವರು ಯಾರು ಬೆಂಬಲಿಗರು ಅನ್ನೋದನ್ನು ಬಹಳ ತಿಳ್ಕೊಂಡು ನಿರ್ಧಾರ ತಗೋಬೇಕಾಗತ್ತೆ. ಕೇವಲ ಇದೊಂದೇ ಅಂತಲ್ಲ, ಇಂಥ ಅನುಭವಗಳು ನಮಗೂ ಬಹಳ ಆಗಿದ್ದಾವೆ. ಯಾವುದಾದ್ರೂ ಒಂದು ಕೇಸ್ನಲ್ಲಿ ಯಾವುದಾದ್ರೂ ವ್ಯಕ್ತಿಯ ವಿರುದ್ಧ ಒಂದು ಸ್ಟ್ಯಾಂಡ್ ತಗೊಂಡು ಬಿಟ್ವಿ ಅಂತ ಅನ್ಕೊಳ್ಳಿ. ಜೋರಾಗಿ ಮಾತಾಡ್ಬಿಟ್ವಿ ನಾವು ಖಂಡಿಸಿ. ಬುಲೆಟಿನ್ ಮುಗಿಯೋಷ್ಟರಲ್ಲಿ ನಮಗೆ ಫೋನ್ಗಳು ಬರ್ತವೆ ದೊಡ್ಡ ದೊಡ್ಡ ಮನುಷ್ಯರದೇ, ಕರೆಕ್ಟಾಗಿ ಮಾತಾಡಿದ್ರಿ, ಬೆಸ್ಟ್ ಮಾತಾಡಿದ್ರಿ, ಹಂಗೆ ಮಾತಾಡಿದ್ರಿ, ಹಿಂಗೆ ಮಾತಾಡಿದ್ರಿ ಅಂತ. ನೀವು ಲೆಕ್ಕ ಹಾಕಿ ನೋಡಿದ್ರೆ ನಾವು ಯಾರ ವಿರುದ್ಧ ಮಾತನಾಡಿರ್ತೀವಲ್ಲ ಅವ್ರಿಗೂ ಏನೋ ಒಂದು ಇರುತ್ತ್ರಿ. ಒಳಗಿಂದೊಳಗೆ ತಿಕ್ಕಾಟ ಇರುತ್ತೆ, ಗಲಾಟೆ ಇರುತ್ತೆ, ಜಗಳಗಳಿರ್ತವೆ. ಇವನು ಮಾತಾಡ್ಬಿಟ್ನಲ್ಲ ಅಂತ ಬೆಂಬಲ ಅದಷ್ಟೇ. ಅಷ್ಟನ್ನೂ ನಾವು ಅರ್ಥ ಮಾಡಿಕೊಳ್ಳದೆ ಇದು ನನಗೆ ವ್ಯಕ್ತವಾಗ್ತಾ ಇರುವ ಬೆಂಬಲ ಅಂತ ಅನ್ಕೊಂಡ್ಬಿಟ್ರೆ ಹೋದ್ವಿ ನಾವು ಕತೆ. ನಾನು ಮಾತನಾಡಿದ್ದಕ್ಕೆ ಇಷ್ಟು ಜನ ಬೆಂಬಲಿಸಿಬಿಟ್ರು ಅನ್ಕೊಂಡ್ರೆ ಹೋದ್ವಿ ನಾವು. ಇಲ್ಲಾಗಿದ್ದು ಅದೇ ಸ್ವಾಮಿ. CJP ಅವರ ಪ್ರೊಟೆಸ್ಟ್ ಅಂತಲ್ಲ, ಕೇಂದ್ರ ಸರ್ಕಾರದ ವಿರುದ್ಧ, ಮೋದಿ ವಿರುದ್ಧ ಯಾರು ಪ್ರೊಟೆಸ್ಟ್ ಮಾಡಿದರೂ ಹೋಗಿ ನಿಂತುಕೊಳ್ಳುವಂಥವರು, ಬೆಂಬಲಿಸುವಂಥವರು, ಘೋಷಣೆ ಕೂಗುವಂಥವರು, ಕಲ್ಲು ತೂರುವಂಥವ್ರದ್ದು ಒಂದು ಗುಂಪಿದೆ. ಆ ಗುಂಪಿನವರು ಬಂದ ತಕ್ಷಣ ನಮ್ಮ ಕಾಸ್ಗೆ ವ್ಯಕ್ತವಾಗ್ತಾ ಇರುವ ಬೆಂಬಲ ಅಂತ ತಪ್ಪು ತಿಳಿದುಕೊಳ್ಳಬಾರದು. ಹಾಗೆ ಬಂದು ಬೆಂಬಲಿಸಿದವರಿಗೆ ನೀವು ನಿಮ್ಮ ಕಾಸು ಸಂಬಂಧ ಅಲ್ಲ, ನೀವು ಯಾರ ವಿರುದ್ಧ ಹೋರಾಡ್ತಾ ಇದ್ದೀರಿ ಅದಷ್ಟೇ ಸಂಬಂಧ. ಹಾಗೆ ವ್ಯಕ್ತವಾದ ಬೆಂಬಲವನ್ನು ಈಗ ನಾಳೆ ನಿಮ್ಗಿಂತ ದೊಡ್ಡ ಹೋರಾಟವನ್ನು ಇನ್ಯಾರಾದರೂ ಶುರು ಮಾಡಿದ್ರೆ, ಕೇಂದ್ರ ಸರ್ಕಾರದ ವಿರುದ್ಧ, ಮೋದಿ ವಿರುದ್ಧ, BJP ವಿರುದ್ಧ, RSS ವಿರುದ್ಧ, ನಿಮ್ಮನ್ನೆಲ್ಲ ಬಿಟ್ಟು ಅಲ್ಲಿಗೆ ಹೋಗ್ತಾರವರು. ಅವಾಗ ನೀವು ಆಕಾಶ ನೋಡ್ಕೊಂಡಿರ್ಬೇಕಾಗತ್ತಷ್ಟೇ. ಅದೇ ಒಂದು ಕೋಳಿ ಇತ್ತಂತೆ, ದಿನ ಬೆಳಗ್ಗೆ ಬಂದು ಗೂಡಿನಿಂದ ಹೊರಗೆ ಬಂದು ಆಕಾಶದ ಕಡೆ ಮುಖ ಮಾಡಿ ಕೂಗುವ ಅಭ್ಯಾಸ, ಕೋಳಿ ಅಭ್ಯಾಸ ಅದು ಕೂಗಿದ ಸ್ವಲ್ಪ ಹೊತ್ತಿಗೆ ಸೂರ್ಯೋದಯ ಆಗ್ತಿತ್ತಂತೆ. ಅದು 4 ದಿವಸ ನೋಡ್ತು, 5 ದಿವಸ ನೋಡ್ತು, 6 ದಿವಸ ನೋಡ್ತು. ನಾನು ಕೂಗಿದ ತಕ್ಷಣ ಸೂರ್ಯೋದಯ ಆಗ್ತಾ ಅಂದರೆ ನಾನು ಕೂಗ್ತಾ ಇರೋದಕ್ಕೆ ಆಗ್ತಿರೋದು ಅನ್ಕೊಂಡ್ಬಿಡ್ತಂಥದ್ದು. ಹಂಗಾಗಬಾರ್ದು. ಇಲ್ಲಿ ನಿಮ್ಮ ಹೋರಾಟ ಪ್ರಾಮಾಣಿಕವಾಗಿದ್ದರೆ
ನಿಮ್ಮ ಹೋರಾಟ ಸ್ಪಷ್ಟ ಗುರಿಯನ್ನು ಹೊಂದಿದ್ದರೆ ಈ ದೇಶದಲ್ಲಿನ ಪರೀಕ್ಷಾ ಪದ್ಧತಿಯನ್ನು ಶಾಶ್ವತವಾಗಿ ಬದಲಿಸಿ ಸುಧಾರಣೆ ತರುವಂಥ ತಾಕತ್ತು ಅದಕ್ಕಿದೆ. ತಾಕತ್ತಿದೆ ಅದಕ್ಕೆ. ಅದು ಸ್ವಾರ್ಥಿಗಳ ಕೈಗೆ ಹೋಗದಂತೆ ನೋಡಿಕೊಳ್ಳೋದಿದೆಯೇ ನೋಡಿ, ಅದು ದೊಡ್ಡ ಜವಾಬ್ದಾರಿಯ ಕೆಲಸ. ಸ್ವಾರ್ಥಿಗಳ ಕೈಗೆ ಆಂದೋಲನಗಳು ಹೋಗದಂತೆ ನೋಡಿಕೊಳ್ಳುವುದು. ಇಂಥ ದೇಶದಲ್ಲಿ ಒಂದು ಆಂದೋಲನವನ್ನು ಕಟ್ಟಿ ನಿಲ್ಲಿಸೋದಕ್ಕೆ ಅದರದ್ದೇ ಆದ ಡೆಡಿಕೇಶನ್ ಬೇಕಾಗತ್ತೆ, ಒಂದು ಮಟ್ಟಿಗಿನ ತ್ಯಾಗ ಬೇಕಾಗತ್ತೆ, ಯೋಚನೆಯಲ್ಲಿನ ಸ್ಪಷ್ಟತೆ ಬೇಕಾಗತ್ತೆ. ಇದು ಯಾರೋ ಒಬ್ಬ ವ್ಯಕ್ತಿ, ಒಂದು ಪಕ್ಷ, ಒಂದು ಸಂಘಟನೆ, ಸಿದ್ಧಾಂತದ ವಿರುದ್ಧದ ಹೋರಾಟ ಅಲ್ಲ. ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಗಳು, ಅವ್ಯವಹಾರಗಳು, ಆ ಮೂಲಕ ಇಡೀ ದೇಶದ ಪರೀಕ್ಷಾ ವ್ಯವಸ್ಥೆಯಲ್ಲಿನ ಅಕ್ರಮ ಅವ್ಯವಹಾರಗಳ ವಿರುದ್ಧದ ಹೋರಾಟ ಅನ್ನುವ ಕ್ಲಾರಿಟಿ ಬೇಕಾಗತ್ತೆ. ನೆನ್ನೆ ಅಭಿಜಿತ್ ದೀಪ್ಗೆ RSSನ ಪೊಲೀಸರು ಅಂದರು, ಇವತ್ತು BJP ಕಾರ್ಯಕರ್ತರು ಸೇರ್ಕೊಂಡು ನಮ್ಮ ಮಧ್ಯದಲ್ಲಿ ಗಲಾಟೆ ಮಾಡಿಸ್ತಿದ್ದಾರೆ ಅಂದರು. ಗೊತ್ತಿಲ್ಲ, ಅವ್ರ ಖುಷಿ, ಅವ್ರ ಸಂತೋಷ, ಏನು ಬೇಕಾದರೆ ಹೇಳಿಕೆ ಕೊಟ್ಕೊಂಡು ಹೋಗಲಿ. ನನಗನಿಸಿದ್ದು ಕೇವಲ ಆಗಿರುವ ಅಕ್ರಮ, ಆಗಬೇಕಾಗಿರುವ ಕ್ರಮ, ಇಷ್ಟಕ್ಕೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿದರೆ ಜಂತರ್ ಮಂತರ್ನಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಸೇರ್ತಾ ಇದ್ರೋ ಇಲ್ವೋ ಗೊತ್ತಿಲ್ಲ. ಬಟ್ ಈ ಹೋರಾಟ ತುಂಬ ದೊಡ್ಡ ಮಟ್ಟದಲ್ಲಿ ರಿಸೋನೇಟ್ ಆಗ್ತಾ ಇತ್ತು. ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ರು ನಿನ್ನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.